ಇಲ್ಲಿ ತನಕ ಯಾರು ನಮ್ಮ ಚಾನಲಿಗಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಲ್ಲ ಯಾರು ನಿಮ್ಮ ಫ್ರೆಂಡ್ಸ್ ಗೋಪ್ರೋ ತೊಗೊಂಡು ಮೋಟೋ ಲಾಗ್ ಮಾಡ್ಬೇಕಲ್ಲತ್ತಾರ, ಬ್ಲಾಗ್ ಮಾಡ್ಬೇಕಲ್ಲತ್ತಾರಲ್ಲ ಅವ್ರಿಗೆ ಇದು ವಿಡಿಯೋ ಶೇರ್ ಮಾಡಿರಿ. ನಮಸ್ಕಾರ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಜಯ್ ಆಕ್ಷನ್ ಪ್ರೋ ಒಂದು ಕ್ಯಾಮ್ರಾ ತೊಗೊಂಡು ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂತ. ಬರೀ ಯಾವ ಥರ ಯೂಸ್ ಅದ ಅಂತೇಳಿ ಲಾಸ್ಟ್ ನಮ್ಮ ವಿಡಿಯೋ ನೋಡಿರಿ. ಮಾರ್ಕೆಟ್ ಒಳಗೆ ಭಾಳಷ್ಟು ಆ್ಯಕ್ಷನ್ ಕ್ಯಾಮ್ರಾಗಳದಾವ. ನಾ ಚೂಸ್ ಮಾಡಿದ DJI ಯಾಕಪ್ಪ ಅಂತಂದ್ರೆ ಇದು DJI Osmo ಆ್ಯಕ್ಷನ್ 5 Pro ಅಂತ ಹೇಳಿ. ಇದು ಅಡ್ವೆಂಚರ್ ಕಾಂಬೋ ಅದ. ಆ್ಯಕ್ಚುಲಿ ಒಂದು ಸೆಲ್ಫಿ ಸ್ಟಿಕ್ ಬರ್ತಾ ಇಲ್ಲ, ಯಾಕಂದ್ರೆ ಗೋಪುರ ಹಿಡ್ಕೊಳಕ್ಕದು. ಸೊ ಅದ್ರ ಜೊತೆ 3 ಬ್ಯಾಟ್ರಿ ಬರ್ತಾವೆ, ಅಂದ್ ಬ್ಯಾಟ್ರಿ ಕೇಸ್ನು ಬರ್ತದೆ. ಸೊ ಒಳಗೆಲ್ಲ ಏನೇನು ಇರ್ತದೆ ನೋಡೋಣ ಬರ್ರಿ. ಪ್ಯಾಕಿಂಗರ ಮಸ್ತ್ ಅದ, ಫುಲ್ ಸ್ಟ್ಯಾಂಡರ್ಡ್ ಪ್ಯಾಕಿಂಗ್ ಅದ. ಸೊ ಅಂದ್ರೆ ಹಿಂಗೆ ವಜ್ಜೆ ಐಟಮ್ ಬಿತ್ತಂದ್ರೆ ನೀವು ಹೋಗಲಿ ಇದಕ್ಕೆ. ಮೇಲಿಂದೆಲ್ಲ ಪ್ಲಾಸ್ಟಿಕ್ ಕವರ್ ತೆಗೆದ ಕೆಸಿಂದ ಸೀದಾ ಇದ್ರೊಳಗೆ 2 ಬಾಕ್ಸ್ಗಳಿದ್ವು ಈ ಥರ. ಸೊ 2 ಬಾಕ್ಸ್ಗಳಿಗೆ ತೆಗೆದಿಡ ಒಂದೊಂದಾಗಿ. ಸೊ ಈ ಥರ ಬಾಕ್ಸ್ 2 ಒಳಗೆ. ಅದ್ರ ಜೊತೆಗೆ ಒಂದು ಸೆಲ್ಫಿ ಸ್ಟಿಕ್ ಕೊಟ್ರ. ಈ ಸ್ಟಿಕ್ ಫಸ್ಟ್ ಈ ಸ್ಟಿಕ್ನಿಂದ ಚಾಲು ಮಾಡೋಮಂತ. ಇದ್ರ ಮೇಲೆ ಗೋಪುರ ಕೂಡ್ಸಕ್ಕೆ. ಆ್ಯಂಡ್ ಇದು 1.5 ಮೀಟ್ರ್ ತನಕ ದೊಡ್ಡದಾಗ್ತದೆ ಇದು ಸ್ಟಿಕ್, ಫುಲ್ ಲಾಂಗ್ ಆಗ್ತದ. ಬಾಕ್ಸ್ ತೆಗೆದ್ಮೇಲೆ ಒಳಗೆ ಏನೇನು ಕೊಟ್ರ ಅಂತ ಕೇಳ್ಕೇಸಿಂದ ಒಂದೊಂದಾಗಿ ತೆಗೆದಿಡಮಂತೇಳಿ. ಏನೇನೋ ನೋಡಪ್ಪ ಸೈಡಿಗಳನ್ನೆಲ್ಲ ಈ ಥರ ಇಟ್ಟು ವಯರ್ ಇದೆಲ್ಲ ಇಟ್ಕೊಂಡು ಕೇಸ್ ಜೊತೆ ಇಷ್ಟೆಲ್ಲ ಕೊಟ್ರ. ಯೂಸರ್ ಮ್ಯಾನ್ವಲ್ ಇದು ಫಸ್ಟ್. ಯೂಸರ್ ಮ್ಯಾನ್ವಲ್ ನೋಡಿದ್ಮೇಲೆ ಗೊತ್ತಾಗ್ತದೆ. ಜಾಸ್ತಿ ನಮ್ಮ ಕಡೆ ಯಾರು ನೋಡಲ್ಲ, ಪಟಕನ ತೆಗೆದು ಏನೇನು ಕೊಟ್ರ ಅಂತ ಹೇಳಕ್ಕೆ ನೋಡ್ತಾರೆ, ಇದು ಮಾಡ್ತಾರೆ. ಬಟ್ ಇದು ಯಾವ ಥರ ಬ್ಯಾಟ್ರಿ ಹಾಕಬೇಕು, ಬ್ಯಾಟ್ರಿ ಯಾವ ಥರ ಇಡಬೇಕು, ಇದರೊಳಗೆ ಯಾವ ಥರ ಹಾಕಬೇಕು ಅಂತ, ಇನ್ಸ್ಟಾಲೇಷನ್ ಯಾವ ಥರ ಮಾಡಬೇಕು, ಗೋಪುರ ಯಾವ ಥರ ಕೂಡಿಸ್ಬೇಕಂತ ಕೊಟ್ಟರೆ ಬರ್ರಿ ನೀವು ಡೈರೆಕ್ಟ್ ನೋಡೋಣ ಅಂತ ಯಾವ ಥರ ಅಂತ ಹೇಳ್ಕೇಸಿಂದ. ನಾನು ಫಸ್ಟ್ ಟೈಮೇ ನೋಡ್ಲತ್ತೀನಿ ಇದು. ಫಸ್ಟ್ ಬ್ಯಾಟ್ರಿ ಕೇಸ್ ಯಾವ ಥರ ಅದಪ್ಪ ಅಂತಂದ್ರೆ ಒಂಥರ ಪವರ್ ಬ್ಯಾಂಕ್ ಥರ ಐತಿದು, ಒಂದು ಬ್ಲ್ಯಾಕಾಗಿ. ಇದ್ರ ಮೇಲೆಲ್ಲ ಬರ್ದಾರೆ ಇಲ್ಲೇ. ಗ್ರೀನ್ ಲೈಟ್ ಇತ್ತು ಅಂತಂದ್ರೆ ಫುಲ್ ಚಾರ್ಜಿಂಗ್ ಅವಂಥ ಬ್ಯಾಟ್ರಿಗಳು. ಬ್ಯಾಟ್ರಿ 1950 mAh ಇಂದವ. ಅಂದ್ರೆ ಒಂದು ಕಂಪ್ನಿದವ್ರು ಹೇಳ್ತಾರೆ ಒಂದು 4 ಅವರ್ಸ್ ಬರ್ಬೋದು ಅಂತ ಹೇಳ್ಕೇಸಿಂದ. ಬಟ್ ಇದು ಆ್ಯಕ್ಚುಲಿ ನನ್ನ ಅಂದಾಜು ಮಟ್ಟಿಗೆ 2 ಅವರ್ ಬರ್ಬೋದು ಇದು ಒಂದು ಬ್ಯಾಟ್ರಿ. ಇಫ್ ಏನ್ರ ಇದ್ರೊಳಗೆ ಚಾರ್ಜಿಂಗ್ ಇರಲಿಲ್ಲ ಅಂದ್ರೆ ಆರೆಂಜ್ ಕಲರ್ ಲೈಟ್ ಇರ್ತದೆ. ಕೇಸ್ ಒಳಗೆ ಇನ್ನೊಂದು ಏನು ಕೊಟ್ರಪ್ಪ ಅಂದ್ರೆ ಇದ್ರೊಳಗೆ ನಿಮ್ಗೆ ಕಾಣ್ತಿರ್ಬೋದು ಮೆಮೊರಿ ಸ್ಲಾಟ್ಗಳು ಅದ ಇಲ್ಲಿ. ನಿಮ್ಮ ಏನು ಮೆಮೊರಿ ಕಾರ್ಡ್ಗಳು ಯೂಸ್ ಮಾಡ್ತಿರಲ್ಲ ಇದ್ರೊಳಗೆ ಇಲ್ಲಿ ಸಿಗಿಸ್ಬೋದು. ಒಳಗೆ ಯೂಸ್ ಮಾಡಿದಂಥ ಮೆಮೊರಿ ಕಾರ್ಡ್ಗಳು ಹಾಕಿ ಇಡ್ಬೋದು. ಇದಕ್ಕೆ ಬಿಲ್ಡ್ ಕ್ವಾಲಿಟಿ ಚಲೋ ಅದ. ಮತ್ತು DJI ಬ್ರ್ಯಾಂಡಿಂಗ್ ಮಾಡೋಣ ಇದ್ರ ಮೇಲೆ ಮಸ್ತ್ ಆಗ್ಯದ ಇದನ್ನು. ಸೊ ನೆಕ್ಸ್ಟ್ ಅದ್ರ ಜೊತೆ ಏನೇನು ಕೊಟ್ಟನಪ್ಪ ಅಂತಂದ್ರೆ ಇದು ಮೌಂಟ್ ಬರ್ತದೆ. ಇದು ಮೌಂಟ್ ಅದ. ಇದು ಮೌಂಟ್ ಯಾವ ಥರಪ್ಪ ಅಂದ್ರೆ ಇದು ಮ್ಯಾಗ್ನೆಟಿಕ್ ಮೌಂಟ್ ಕೊಟ್ಟನ. ಅದ್ರ ಜೊತೆ 2 ಸ್ಕ್ರೂಗಳು ಕೊಟ್ಟಾನ. ಅದಾದಮೇಲೆ ಇದೊಂದು C2C ಚಾರ್ಜಿಂಗ್ ಕೇಬಲ್. ಬ್ಯಾಟ್ರಿ ಕೇಸಿಗೂ ಸೀನಿ ಅದ, C2C. ಸೊ ಬ್ಯಾಟ್ರಿ ಕೇಸಿಂದ ಈಗ ಮುಗೀತು. ಇದು ಇದ್ರೊಳಗೆ ಏನೇನು ಅದ ನೋಡೋಮಂತ. ಈ ಬಾಕ್ಸ್ ಒಳಗೆ ಈ ಬಾಕ್ಸ್ನು ಚಲೋ ಸ್ಟ್ಯಾಂಡರ್ಡ್ ಕ್ವಾಲಿಟಿನೇ ಅದು. ಇದನ್ನು ರೈಟ್ ಇದೊಂದು ಇಡಮು. 2 ಬಾಕ್ಸ್ ಹೊರಗದಾವ ಇದ್ರಾಗ. ಸೊ ಹೊರಗಿದ್ದು ಸೈಡಿಗೆ ಇಟ್ಟು ತೆಗೆದ್ಮೇಲೆ ಸೊ ಫಸ್ಟ್ ಇದ್ರೊಳಗೆ ಏನದ ಅಂತ ನೋಡಮು. ಕೇಸ್ ಅದ. ಇದು ಅಂದ್ರೆ ಒಂಥರ ಫೈಬರ್ ಕೇಸ್. ಇದು ಗೋಪ್ರೋ ಇಡೋ ಸಲಗೊಳಗೆ ಅಂದ್ರೆ DJI ಆ್ಯಕ್ಷನ್ ಕ್ಯಾಮ್ರಾ ಇಡೋ ಕೇಸ್ನು ಒಳ್ಳೆ ಕ್ವಾಲಿಟಿ ಮಸ್ತ್ ಅದ. ಫೈಬರ್ದದ. ಇದ್ರ ಮೇಲೂ ಬ್ರ್ಯಾಂಡಿಂಗ್ ಅದ. ಪ್ರತಿಯೊಂದು ಇದ್ರ ಮೇಲೆಲ್ಲ DJI ಅಂತೇಳಿ ಈ ಥರ ಬ್ರ್ಯಾಂಡಿಂಗ್ ಅದಾವ. ಇದ್ರ ಮೇಲೆ ಬ್ರ್ಯಾಂಡಿಂಗ್ ಐತಿ, ಇದ್ರ ಮೇಲೆ ಈ ಥರ ಬ್ರ್ಯಾಂಡ್. ಈಗ ಇದ್ರಾಗಿಂದು ಕ್ಯಾಮ್ರಾ ನೋಡೋಮಂತ. ಕ್ಯಾಮ್ರಾ ಯಾವ ಥರ ಅದ ಅಂತ ಹೇಳ್ಕೇಸಿಂದ ಇದು ಆ್ಯಕ್ಷನ್ ಕ್ಯಾಮ್ರಾ ನೋಡೋಣ ಬರೀತಕ್ಕೆ ಯಾವ ಥರ ಅದ. ಸೊ ಭಾರಿ ಸಣ್ಣದದ, ಇಷ್ಟೇ ಅದ. ಪಾಕೆಟ್ನಾಗ ಇಡಪ್ಪಲ್ಲ ಇಷ್ಟೇ ಸಣ್ಣದು. ಭಾರಿ ಕೊಟ್ಟರೆ ಇದು ಕ್ಯಾಮ್ರಾ. ಯಾವ ಥರಪ್ಪ ಅಂತಂದ್ರೆ ಈಗ ಮ್ಯಾಗ್ನೆಟಿಕ್ ಮೌಂಟ್ ಅಂತ ಹೇಳಿದ್ನಲ್ಲ ನಿಮಗೆ. ಈ ಮ್ಯಾಗ್ನೆಟಿಕ್ ಮೌಂಟ್ ಯಾವ ಥರ ಹೆಲ್ಪ್ ಆಗ್ತದಪ್ಪ ಅಂದ್ರೆ ಇಲ್ಲಿ ನೋಡ್ರಿ. ಸೊ ಇದಕ್ಕೆ 2 ಬಟನ್ ಬರ್ತದೆ ಈ ಥರ ಪ್ರೆಸ್ ಮಾಡೋಕೆ. ಇದು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಹಿಂಗೆ ಒಳಗಿಟ್ರಲ್ಲ ಫುಲ್ ಟೈಟ್ ಕೊಡ್ತದೆ. ಅದು ಅಟ್ಟ ಬೀಳಲ್ಲ ಹೊಡಿದು. ಯಾವ ಥರ ಅದೇ ಅದು ನೀವು ಎಷ್ಟು ಬಿ ಅಳ್ಳಾಡಿಸ್ರಿ ಬೀಳಲ್ಲ. ಇದು ಒಟ್ಟ ಭಾರಿ ಕೊಟ್ಟಾನ ಇದೊಂದು ಮ್ಯಾಗ್ನೆಟಿಕ್. ಈಗ ನಾವು ಗೋಪುರನಗದಲ್ಲಿ ಹಂಗಿತ್ತು, ಸ್ಕ್ರೂ ಹಾಕಿ ತೆಗ್ದು ಮತ್ತು ಹಾಕಿ ಬ್ಯಾಟ್ರಿ ಚೇಂಜ್ ಮಾಡು, ಮೆಮೊರಿ ಕಾರ್ಡ್ ಹಾಕೋದೆಲ್ಲ ಇತ್ತು. ಆ್ಯಂಡ್ ಇದ್ರೊಳಗೆಲ್ಲ ಇನ್ಬಿಲ್ಟ್ ಎಲ್ಲ 47 GB ಇನ್ಬಿಲ್ಟ್ ಸ್ಟೋರೇಜ್ ಕೊಟ್ಟಾನ ಇದಕ್ಕೆ. ಅದನ್ನು ಭಾರಿ ಕೊಟ್ಟಾನ ಇದಕ್ಕೆ. ಸೊ ಲೆನ್ಸ್ ಎಲ್ಲ ದೊಡ್ಡದದ. ಸೊ ನೀವು ಇದು ಮತ್ತು ಓಪನ್ ಮಾಡಬೇಕಾಗಿತ್ತು ಅಂತಂದ್ರೆ ಈ ಥರ ಪ್ರೆಸ್ ಮಾಡಿ ಈ ಥರ ಜಗದ್ರೆ ಬರ್ತಾ ಅಲ್ತಾನೆ, ಇಲ್ಲಾಂದ್ರೆ ಬರಲ್ಲ. ಅದೇ ಹಿಂಗೆ ಕೂಡ್ಸೋಕೋರಿ ಈ ಥರ ಉಲ್ಟಾ ಮಾಡಿ ಇದು ಕೂಡಲೇ ನೀವು ಎಷ್ಟು ಬಿ ಮಾಡಿದ್ರಿ ಮ್ಯಾಗ್ನೆಟಿಕ್. ಇದು ಮುಟ್ಟಲ್ಲಿ ಅದಕ್ಕೆ ಹಿಂಗಾಗ್ತದೆ. ಮಸ್ತ್ ಬಾರಿ ಮೆಟ್ಟಿಗೆ ಹಚ್ಬೇಕಂತ ಕೊಟ್ಟಾನ. ಒಂದು ಅದು ಸ್ಟಿಕ್ಕಿನ ಸಲ ಕೊಟ್ಟಾನ. 2 ಕೊಟ್ಟಾನ. ಇದಕ್ಕೆ 2 ಸೇಮ್ ಅದಾವ, 2 ಭಾರಿ ಅದಾವ. ಇದ್ರೊಳಗೆ ಬ್ಯಾಟ್ರಿ ಹಾಕಿ ನೋಡೋಣ ಫಸ್ಟ್. ಈಗ ಇದು ಬ್ಯಾಟ್ರಿ ಹಾಕಬೇಕಾಗಿತ್ತಪ್ಪ ಅಂದ್ರೆ ಯಾವ ಕಡೆ ಅಂದ್ರೆ ಈ ಥರ ಅದ. ಸೊ ಇದು ಫಸ್ಟ್ ಇಲ್ಲೊಂದು ಬಟನ್ ಕೊಟ್ಟಾನ. ಈ ಬಟನಿಗೆ ಪ್ರೆಸ್ ಮಾಡಿ ಹಿಂಗೆ ಇದು ಮಾಡಿ ಸೊ ಈ ಥರ ಓಪನ್ ಮಾಡಿದ್ರೆ ಇದು ಬ್ಯಾಟ್ರಿ ಓಪನ್ ಆಗ್ತದೆ. ಆ್ಯಂಡ್ ಇಲ್ಲಿ ಒಳಗೆ ಇದು ನಿಮ್ಗೆ ಎಕ್ಸ್ಟ್ರಾ
ಮೆಮೊರಿ ಕಾರ್ಡ್ ಹಾಕ್ಲಕ್ಕೆ ನೀವು ಎಷ್ಟು ಜಿ ಬಿದು ಹಾಕ್ತಿರಲ್ಲ, ಇಲ್ಲಿ ಮೆಮೊರಿ ಕಾರ್ಡ್ ಹಾಕಕ್ಕೆ ಕೊಟ್ಟಾನ. ಸೊ ಬ್ಯಾಟ್ರಿ ತೆಗೆದು ಫುಲ್ ಚಾರ್ಜಿಂಗ್ ಅನ್ನೋ ಬ್ಯಾಟ್ರಿ ಒಳಗೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಇದಕ್ಕೆ ಲೈಟಾಗಿ. ಮತ್ತು ಸೇಮ್ ಲಾಕ್ ಮಾಡಿದ್ಮೇಲೆ ಇದಕ್ಕೆ ಏನು ಮಾಡಮು, ಈಗ ಇದು ಏನು ಕೊಟ್ಟಾರಲ್ಲ ಫೈಬರಿನ ಕೇಸ, ಇದು ಆ್ಯಕ್ಚುಲಿ ಇದ್ರೊಳಗೆ ಭಾಳ ಥರ ಕೇಸ್ಗಳದಾವ. ಒಂದು ಸ್ಟೀಲ್ ಕೇಸ್ನೂ ಅದ, ಈ ಫೈಬರ್ ಕೇಸ್ ಅದ. ಸೊ ಇದಕ್ಕೆ ಫಸ್ಟಿಗೆಲ್ಲ ಕೇಸ್ನ ಕೂಡ್ಸಮ್. ಇದಕ್ಕೆ ಯಾವ ಥರ ಅಂದ್ರೆ ಇಲ್ಲಿ ಮ್ಯಾಲೂ ಕೊಟ್ಟಿರ್ತಾರೆ. ಇದಕ್ಕೆ ಈ ಬಟನ್ ಇದು ಸೇಮ್ ಎರಡು ಎಕ್ಯುರೇಟ್ ಇತ್ತು ಅಂದ್ರೆ ಕರೆಕ್ಟ್ ಕೂಡ್ತದ ಅಂತ ಹೇಳ್ಕೆಸಿಂದ. ಸೊ ಈ ಥರ ಒಂದು ಸ್ವಲ್ಪ ಓಪನ್ ಮಾಡಿ ಹಿಂಗೆ ಹಾಕೊಂಬರ್ರಿ. ಇದಕ್ಕೆ ಹಿಂಗೆ ಹಾಕಿದ್ರೆ ಕರೆಕ್ಟ್ ಕೂಡ್ತದೆ. ಸೊ ಹಿಂಗೆ ಪ್ರೆಸ್ ಮಾಡ್ಬೇಕು ಇದಕ್ಕೆ ಒತ್ತಿ. ಸೊ ಒತ್ತಿ ಕರೆಕ್ಟ್ ಕೂತು ನಿಮ್ಮ ಲೆನ್ಸಿಗೇನು ಹತ್ತಿಲ್ಲ ಎಲ್ಲಿ ಅಂತೇಳಿ ನೋಡ್ಕೋಬೇಕು. ನೋಡ್ಕೊಂಡ್ಮೇಲೆ ಸೊ ಇದಕ್ಕೆ ಈ ಥರ ಲಾಕ್ ಮಾಡಿಬಿಡ್ಬೇಕು. ಲಾಕ್ ಮಾಡಿದ್ರಿ ಅಂದ್ರೆ ಒಂದೇನೋ ಸೇಫ್ಟಿ ಇರುತ್ತೆ ಇದಕ್ಕೆ ಈ ಥರ. ಸೊ ಇದಕ್ಕೆ ಇನ್ನೊಂದು ಥರ ನೀವು ಯೂಸ್ ಮಾಡ್ಬೋದು, ಅದನ್ನೂ ತಿಳಿಸ್ಕೊಡ್ತೀನಿ ಅಂತ ನಿಮಗೆ. ಸೊ ಮ್ಯಾಲೊಂದು ಬಟನ್ ಕೊಟ್ಟಾನ. ಈಗ ಗೋಪುರದ ಒತ್ತದ ಮೇಲೆಲ್ಲ ಗೋಪುರದ 3-4 ಸೆಕೆಂಡ್ ಆದಮೇಲೆ ಚಾಲು ಆಗ್ತಿತ್ತು. ಬಟ್ ಇದು ಹಂಗಲ್ಲ, ಇದು ಸೀದಾ ಹಿಂಗೆ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗ್ತದೆ. ಸೀದಾ ರೆಕಾರ್ಡಿಂಗ್ಗೆ ಈಗ ರೆಕಾರ್ಡಿಂಗ್ ಅಲ್ಲ ನೋಡಿ, ಸೀದಾ ಡೈರೆಕ್ಟ್. ಸೊ ಈ ಥರ ಕಾಣ್ತದಲ್ಲ, ಬೇಕಂದ್ರೆ ನಿಮ್ಗೆ ಕಾಣ್ತಿರ್ಬೇಕು. ಈಗ ಈ ಥರ ಇಟ್ಟಿದಲ್ಲ ಇದು ಇನ್ನೊಂದು ಟಚ್ ಸ್ಕ್ರೀನ್ ಅದ, ಫುಲ್ಲಿ ಟಚ್ ಸ್ಕ್ರೀನ್ ಅದ. ನಿಮ್ಗೆ ಯಾವ ಥರ ಬೇಕು, ಎಷ್ಟು ಮೆಗಾ ಪಿಕ್ಸೆಲ್ ಬೇಕು ಅದು ಆಯಿತು. ಇದು ಬ್ಯಾಡ್ ಆಗಿತ್ತು, ಇದು ಬಂದ್ ಮಾಡಿಬಿಡ, ಸೀದಾ ಡೈರೆಕ್ಟ್ ಕ್ಲೋಸ್ ಆಗ್ಬಿಡುತ್ತೆ. ಹಂಗೆ 3 ಸೆಕೆಂಡ್ನಾಗ ಕ್ಲೋಸ್ ಆಗ್ತದೆ ಅದು. ಇದ್ರೊಳಗೆ ಸೆಟ್ಟಿಂಗ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಇಮಿಡಿಯೇಟಾಗಿ ಕ್ಲೋಸಾಗಿ ಸಿಕ್ಕೋಬೇಕೈತಂದ್ರೆ ಇದು ಪ್ರೆಸ್ ಮಾಡ್ಬೇಕು. ಈ ಥರ ಇಮಿಡಿಯೇಟ್ ಸ್ಟಾರ್ಟ್ ಆಗ್ತದೆ. ಇದ್ರೊಳಗೆ ಏನೇನು ಫ್ಯೂಚರ್ಸ್ ಅದಾವ, ಏನೇನು ಇದು ಇಲ್ಲ ಅಂತ ಹೇಳಿ ಇದು ಮತ್ತು ನೆಕ್ಸ್ಟ್ ವಿಡಿಯೋ ಇದಕ್ಕೆ ಒಂದು ಮಾಡ್ತೀನಿ ಅಂತ ನಿಮ್ಗೆ ಇದ್ರ ಬಗ್ಗೆ ಯಾವ್ಯಾವ ರೇಂಜ್ ಒಳಗೆ ಇದ್ರೊಳಗೆ ವಿಡಿಯೋ ಶೂಟ್ ಮಾಡ್ಬೋದು ಅಂತೇಳಿ. 4K ಒಳಗೆ ಅದಾವ, 2K ಮತ್ತು 1080p ಒಳಗೆ ಅದಾವ. ಆ್ಯಂಡ್ 4K ರೆಸೊಲ್ಯೂಷನ್ ಒಳಗಿಲ್ಲ. ಈಗ ಏನು ಐಫೋನ್ನ ಪ್ರೆಸೆಂಟ್ ಅದಲ್ಲ 120, 60, 30 ಎಲ್ಲ ಕೊಟ್ಟಾರೆ ಇದ್ರೊಳಗೆ. ಸೊ ಗೋಪ್ರೋಗೆ ಇದಕ್ಕೆ ಕಂಪೇರ್ ಮಾಡಿದ್ರಲ್ಲ DJ Action 5 Pro ಎಲ್ಲ ಭಾರಿ ಅದ. ಆ್ಯಕ್ಚುಲಿ 6 ಲಾಂಚ್ ಆಗೋದ ಇದ್ರ ಇಂಡಿಯಾದಾಗಿನ ಆಗಿಲ್ಲ. ಸೊ ಇದೇ ಪ್ರೆಸ್ ಮಾಡಿದ್ರಲ್ಲ ಮತ್ತು ಬಂದಾಗ್ಬಿಡ್ತದೆ ಆಟೋಮೆಟಿಕ್. ಸೊ ಒಂಥರ ಭಾರಿ ಅನ್ಸ್ಲತ್ತದ ನನಗೆ ಇದು ಕೇಸ್, ಇದು ಆ್ಯಕ್ಷನ್ ಕ್ಯಾಮ್ರಾ. ಸೊ ಇದಕ್ಕೆ ಮ್ಯಾಲೆ ಸ್ಕ್ರೀನ್ ಗಾರ್ಡ್ನು ಬರ್ತಾವೆ. ಇಲ್ಲೊಂದು ಸ್ಕ್ರೀನ್ ಗಾರ್ಡ್, ಇಲ್ಲೊಂದು ಸ್ಕ್ರೀನ್ ಗಾರ್ಡ್ ಲೆನ್ಸಿಗೆ, ಮತ್ತೊಂದ್ರೆ ಇದಕ್ಕೂ ಸ್ಕ್ರೀನ್ ಗಾರ್ಡ್ ಬರ್ತದೆ. ಆ್ಯಂಡ್ ಇನ್ನೊಂದು ಇದ್ರೊಳಗೆ ಏನು ಸ್ಪೆಷಾಲಿಟಿ ಅದಪ್ಪ ಅಂತಂದ್ರೆ, ನೀವು ಇದಕ್ಕೆ ತೆಗೆದು ಮಾಡಿ ಹಚ್ಬೇಕಂತೇನಿಲ್ಲ. ಸೊ ನೀವು ಗಾಡಿ ಮ್ಯಾಗ ಮೋಟೋ ಬ್ಲಾಗ್ ಮಾಡೋರು ಇದ್ರು ಅಂತಂದ್ರೆ ಈ ಥರ ಇದಕ್ಕೆ ಮತ್ತೆ DJ ಅಂತ ಬರ್ದಿತ್ತಂದು. ಸೊ ಈ ಥರ ಸ್ಟೇಟ್ ಆ್ಯಕ್ಷನ್ 5 ಇದಕ್ಕೆ ಮತ್ತೆ ಹಿಂಗೆ ಹಚ್ಬೇಕು. ಹಚ್ಚಿದ್ರೆ ಕರೆಕ್ಟ್ ಕೊಡ್ತದೆ. ಇದು ಕರೆಕ್ಟ್ ಮೋಟೋ ಬ್ಲಾಗ್ ಮಾಡೋಕೆ ಈ ಥರ ಸೆಟಪ್ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಇದಕ್ಕೆ ಇಷ್ಟ ಆಗಿರಲ್ಲ ಇವರಿಗೆ, ಹಿಂಗೆ ಒಬ್ಬರಿಗೆ ರೀಲ್ಸ್ ಮಾಡೋ ಸಲಕ್ಕೂ ಬೇಕಾಗಿರ್ತದೆ. ರೀಲ್ ಮಾಡ್ಲಕ್ಕೂ ಇಲ್ಲ. ಯಾವ ಥರಪ್ಪ ಅಂದ್ರಲ್ಲ, ರೀಲ್ ಮಾಡೋಕೆ ಒಂದು ಆಪ್ಷನ್ ಐತಿ. ಇದಕ್ಕೆ ಹಿಂಗೆ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿದ್ಮೇಲೆ ತಂದು ಇಲ್ಲಿ ಹಚ್ಚಿದ್ದೇವೆ ಅಂತಿಕೋ. ಸೊ ಸೇಮ್ ಇಲ್ಲೇ ಕೊಟ್ಟರು ಒಂದು ಕ್ಲಿಪ್ ಕೇಸಿಗೆ ಬರ್ತದೆ. ಅದು ಕೇಸ್ನಾಗಿದ್ದಾಗ ಹಿಂಗೆ ಕ್ಯಾಮ್ರಾ ಸ್ಟ್ರೇಟಾಗಿ ಕೊಡ್ತದೆ. ಅಂದ್ರೆ ಲೈಕ್ ಈಗ ಹೆಲ್ಮೆಟಿಗೆ ಹಿಂಗೆ ಕಡೆಗೆ ಕೊಡ್ತವೆ. ಮೋಟೋ ಬ್ಲಾಗ್ ಮಾಡೋಕೆ ಹೋದ್ರೆ ಅಂತಂದ್ರೆ ಯಾವ ಥರ ಕೊಡ್ತಂದ್ರೆ, ಮೋಟೋ ಬ್ಲಾಗ್ ಮಾಡೋರಿಗೆ ಈ ಥರ ಕೊಡ್ತವೆ. ಸೊ ಈ ಥರ ಇದ್ರೊಳಗೆ ಫೆಸಿಲಿಟೀಸ್ ಅದಾವ. ಕರೆಕ್ಟ್ ಕುಂತಿಲ್ಲ ಅಂತಂದ್ರೆ ಹಿಂಗೆ ಈ ಥರ ಹಿಂಗೆ ಮಾಡೋದು ಗೊತ್ತಾಗ್ತದೆ, ಅಳ್ಳಾಡ್ತದೆ. ಸೊ ಕರೆಕ್ಟ್ ಇದು ಬಟನ್ ಇರ್ತದೆ ಸೈಡಿಗೆ, ಈ ಥರ ಪ್ರೆಸ್ ಮಾಡಿ ಸೊ ಕುಂತು ಹಿಂಗೆ ಅಳ್ಳಾಡ್ಸಿ ನೋಡಿ ಆಮೇಲೆ ನಿಮ್ಮ ಹೆಲ್ಮೆಟಿಗೆ ಈ ಥರ ಮೌಂಟ್ ಮಾಡ್ಬೇಕು. ಇದಕ್ಕೆ ಇದು ಯೂಟ್ಯೂಬ್ ವಿಡಿಯೋ ಮಾಡೋ ಸಲಕ ಹಿಂಗೆ ಮಾಡಿದ್ರಂದ್ರೆ ರೀಲ್ ಮಾಡೋ ಸಲಕ, ಇನ್ಸ್ಟಾಗ್ರಾಮ್ ರೀಲ್ಸ್ ಸಲಕ್ಕೆ ಬರ್ತದೆ, ಯೂಟ್ಯೂಬ್ ಶಾರ್ಟ್ಸ್ ಸಲಕ್ಕೆ ಬರ್ತದೆ. ಈಗ ಅದ್ರ ಜೊತೆಲ್ಲ ಮೈಕ್ ಸೆಟಪ್ ಯಾವ ಥರ ಅಂದ್ರೆ ವೈರ್ಲೆಸ್ ಮೈಕ್ ಬೇಕಾಗ್ತದೆ ಅದಕ್ಕೆ. ಸೊ ವೈರ್ಲೆಸ್ ಮೈಕ್ ಮ್ಯಾನ್ಯಲಿನೂ ಹಚ್ಬೋದು, ಅದಕ್ಕೆ ಸ್ಲಾಟ್ಸ್ ಕೊಟ್ಟಾರ. ಬಟ್ ವೈರ್ಲೆಸ್ ಮೈಕ್ ಇದಕ್ಕೆ ಆಪ್ಷನ್ ಅದ. ಯಾಕಂದ್ರೆ ಗೋಪುರನಾಗಿಲ್ಲ, ಅಡಾಪ್ಟರ್ ಹಚ್ಚಿ ಅಡಾಪ್ಟರ್ ನಿಂತು ಮಾಡ್ಬೇಕಾಗ್ತದೆ. ಸೊ ಇದ್ರೊಳಗೆ ಏನೇನು ಕೊಟ್ಟಂಬರ್ರಿ, ನಾವು ಮೈಕ್ನು ತರಿಸಿ ಇದಕ್ಕೆ DJ ಮೈಕ್ ಮಿನಿ. ಸೊ ಇದ್ರೊಳಗೆ ಏನೇನು ಕೊಟ್ಟಾನ ನೋಡೋದು, ಮೈಕಿನ ಬ್ಯಾಗ್ ಇದು ಆಯಿತು. ಸೊ ಇದು ಮೈಕಿನ ಬಾಕ್ಸ. ಸೊ ಅದ್ರ ಜೊತೆಗೆ ಇವೆರಡು ವೈರ್ ಕೊಟ್ಟಾನ. ಇದು DSLR ಕ್ಯಾಮ್ರಾಗ ಯೂಸ್ ಮಾಡತ್ತಾರ ಅಂದ್ರೆ ಇದು ಯೂಸ್ ಆಗ್ತದೆ. ಸೊ ಇದು ಚಾರ್ಜಿಂಗ್ ಸಲ USB to C ಈ ಥರ. ಇವು ಏನು ಕೊಟ್ಟಾನಲ್ಲ ಇವು 4, ಇವನ್ನ 2 ಕಲರ್ ಕೊಟ್ಟಾನ. 2 ಬ್ಲ್ಯಾಕ್ ಕಲರ್ ಕೊಟ್ಟಾನ, ಮತ್ತಂದ್ರೆ 2 ಮಿಕ್ಸ್ ಕೊಟ್ಟಾನ ಇವಕ್ಕೆ. ಇದು ಮೈಕ್ ಮೇಲೆ ಹಚ್ಚಕ್ಕೆ ಬೇಕಾಗ್ತದೆ ಯಾವ ಥರ ಅಂತೇಳಿ ನಾನು ತೋರಿಸ್ತೀನಿ ಅಂತ ನಿಮಗೆ. ಚಾರ್ಜಿಂಗ್ ಇದು ಒಂಥರ ಪವರ್ ಬ್ಯಾಂಕ್ ಥರನೂ ಕೆಲಸ ಮಾಡ್ತೀವಿ. ಈಗ ಐಫೋನ್ದವ್ರಿಗೆ ಗೊತ್ತಿರ್ತಾರೆ, ಏರ್ಫೋನ್ ಚಾರ್ಜಿಂಗ್ ಖಾಲಿ ಐತಂದ್ರೆ ಒಳಗಡೆ ಮತ್ತು ಚಾರ್ಜಿಂಗ್ ಆಗ್ತಿರ್ತದೆ. ಅದಕ್ಕೆ ನಂಗೆ ಇಲ್ಲಿ ಹಿಂದೆ ಹಚ್ಚಕ್ಕೆ ಕೊಟ್ಟಾನ. ಬಾಕ್ಸಿನ ಡಿಸೈನರ ಭಾರಿ ಕೊಟ್ಟಾನ. ಇದ್ರ ಮೇಲೆ DJ ಅಂತೇಳಿ ಬ್ರ್ಯಾಂಡಿಂಗ್ ಮಾಡಿದ್ದದ. ಸೊ ಭಾರಿ ಅದು. ಇದನ್ನು ಓಪನ್ ಮಾಡಿದ್ಮೇಲೆ ಸೊ ಇದ್ರೊಳಗೆ 2 ಮೈಕ್ ಕೊಟ್ಟಿರ್ತಾನೆ. ಸೊ ಸಣ್ಣ ಮೈಕ್, 2 ಸಣ್ಣ ಮೈಕ್ ಇರ್ತಾವೆ. ಈಗ DJದು ಆ್ಯಕ್ಷನ್ 5 ಇದು ಕ್ಯಾಮ್ರಾ ಅದಲ್ಲ, ಈ ಕ್ಯಾಮ್ರಾಗ ಇದು ವೈರ್ಲೆಸ್ ಕನೆಕ್ಟ್ ಆಗ್ತದೆ. ಒಳಗೆ ನೀವು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಇದು ವೈರ್ ಯಾವುದೇ ಥರ ವೈರ್ ಬೇಕಾಗಲ್ಲ ಯೂಸ್ ಮಾಡೋದು. ಮೌಂಟ್ ಎದುರು ಮಾಡಿದ್ರಿ ಅಂತಂದ್ರೆ ಇದು ಬ್ಲೂಟೂತ್ ಅವ್ರ ವೈಫೈ ನಿಂತಿದ್ದು ನಮ್ಗೆ ಕನೆಕ್ಟ್ ಆಗ್ತದೆ ಸೀದಾ. ನೀವು ಮೈಕ್ ಕಾಣಲ್ಗಿತ್ತು ಹೈಡ್ ಮಾಡಿ ಇದು ಮಾಡ್ತಾರಲ್ಲ ವಿಡಿಯೋ. ಸೊ ಇದಕ್ಕೊಂದು ಸ್ವಲ್ಪ ಹಿಂಗೆ ಮ್ಯಾಗ್ನೆಟ್ ಹಚ್ಚಿದೆ ಅಂತಂದ್ರೆ ಭಾಳ ಸ್ಟ್ರಾಂಗ್ ಅದು ಮ್ಯಾಗ್ನೆಟ್ ಇದು. ಸೊ ನಮ್ಮ ಶರ್ಟಿಗೆ ಹಚ್ಕೋಬೋದು. ಇದು ಯಾವ ಥರ ಅಂತ ತೋರಿಸ್ತೀನಿ. ಬಟ್ ಶರ್ಟಿಗೆ ಯಾವ ಥರ ಕೊಡ್ತಪ್ಪ ಅಂದ್ರೆ, ಇಫ್ ನೀವು ಬರೀ ಇದು ಶರ್ಟ್ ಅನ್ಕೋರಿ, ಶರ್ಟ್ ಇದು ಶರ್ಟ್ ಒಳಗೆ ಇಟ್ಕೊಂಡು
ಈ ಥರ ಕೂಡ್ಸೋಣಂದ್ರೆ ಬರೀ ಇದಿಷ್ಟೇ ಕಾಣುತ್ತೆ ಇದು ನಿಮಗೆ. ಇದು ಈ ಥರ ಹಚ್ಕೊಂಡಂದ್ರೆ ನಾಳೆ ಡಿ ಜೆ ಸಿಂಬಲ್ನು ಕಾಣ್ತದೆ. ಬರೀ ಶರ್ಟ್ನಾಗ ಇದಿಷ್ಟು ಡಿ ಜೆನೇ ಕಾಣ್ತದೆ, ಮೈಕ್ ಕಾಣಲ್ಲ ನಿಮ್ಗೆ ಒಳಗಿರ್ತದೆ ಅದು. ಸೊ ಇದು ಎರಡು ಮೈಕ್ ಆಯಿತು. ಈ ಮೈಕ್ ಇದ್ರ ಜೊತೆ ಮೈಕ್ ಇಷ್ಟೇ ಅಲ್ಲ, ಮೈಕ್ ಒಳಗೆ ಈ ಥರ ಕ್ಲಿಪ್ ಕೊಟ್ಟಾನ ಒಳಗೆ, ಇದು ಆಟೋಮೆಟಿಕ್ ಚಾರ್ಜಿಂಗ್ ಆಗ್ತದೆ. ಇದು ಒಂದು ಮೈಕ್ ಏನಿಲ್ಲ ಅಂದ್ರೆ 4 ಗಂಟೆ ಚಾರ್ಜಿಂಗ್ ಬರ್ಬೋದು ಅನ್ಕೋತೀನಿ ಇದು, ಯಾಕಂದ್ರೆ ಅಷ್ಟು ಭಾರಿ ಅದು ಮೈಕ್. ಇದು ಈ ಥರ ತೆಳಗೆ ಪಿನ್ ಕೊಟ್ಟಾನ. ಸೊ ಈಗ ಕರೆಕ್ಟಾಗಿ ಪ್ರಾಪರಾಗಿ ಇದ್ರೊಳಗೆ ಹಿಂಗೆ ಇಡ್ಬೇಕಿದು. ಒಂದು ರಿಸೀವರ್, ಈ ಗೋಪ್ರೋಗೇನು ಇದು ರಿಸೀವರ್ ಬೇಕಾಗಲ್ಲ. ಆ್ಯಂಡ್ ಈಗ ಆ್ಯಕ್ಷನ್ 5 ಕ್ಯಾಮ್ರಾಕ್ಕೆ ಇದು ರಿಸೀವರ್ ಏನು ಬೇಕಾಗಲ್ಲ. ಇದಕ್ಕೆ ಇಲ್ಲಿ ನಿಮ್ಗೆ ಏನು ಬೇಕು ಸೆಟ್ಟಿಂಗ್ ಅದು ಕೊಟ್ಟಾನ. ಇದನ್ನು ಆಟೋಮೆಟಿಕ್ ಚಾರ್ಜಿಂಗ. ಇಫ್ ನೀವು ಮೊಬೈಲ್ ಒಳಗೆ ಯೂಸ್ ಮಾಡ್ತಿದ್ರಿ, DSLR ಕ್ಯಾಮ್ರಾಗೆ ಯೂಸ್ ಮಾಡ್ತಿದ್ರಿ ಅಂದ್ರೆ ಇದು ನಿಮ್ಗೆ ಈ ರಿಸೀವರ್ ಬೇಕಾಗ್ತದೆ. ಇದು ಪಿನ್ ಏನದ ನೋಡು, ನಿಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡಿದ್ರೆ ಸಾಕು, ಇದು ರಿಸೀವ್ ಆಗ್ತದೆ. ಇದಕ್ಕೆ ನೀವು ಯಾವುದೇ ರೀತಿ ಚಾರ್ಜಿಂಗ್ ಮಾಡಬೇಕಲ್ಲ, ಇದು ಆಟೋಮೆಟಿಕ್ ಕೇಸ್ನಾಗ ಇಟ್ಟರೆ ಚಾರ್ಜಿಂಗ್ ಆಗ್ತದೆ ಡೈರೆಕ್ಟಾಗಿ. ಇದು ನಾವು ಏನು ಕ್ಯಾಮ್ರಾಗೆ ಹಚ್ಚಬೇಕಂತಂದೇವಲ್ಲ, ಹಚ್ಚೋದಿತ್ತು ಅಂತಂದ್ರೆ ಸೊ ಈ ಥರ ಇದಕ್ಕೆ ಇಲ್ಲಿ ಹಚ್ಚಿ ಇದಕ್ಕೆ DSLR ಕ್ಯಾಮ್ರಾ ಚುಚ್ಚಕ್ಕೆ ಬರ್ತೀನಿ ಒಂದು ಆಪ್ಷನ್. DSLR ಕ್ಯಾಮ್ರಾಗೂ ಮೈಕ್ ಚುಚ್ಚಕ್ಕೆ ಇದೇ ಥರ ಆಪ್ಷನ್ ಇರ್ತೈತಿ. ಇದು ರಿಸೀವರಾಗಿ ವರ್ಕ್ ಮಾಡ್ತದೆ ಅವಾಗ. ಸೊ ಜಸ್ಟ್ ಇದು ಪವರ್ ಬಟನ್ ಆನ್ ಮಾಡಿದೆ ಅಂತಂದ್ರೆ ಇದು ಮೈಕ್ ಚಾಲೋ ಬಿಡ್ತದೆ. ಇದು ಹಾಗಾಗಿತ್ತಂದ್ರೆ ಇದು ಕರೆಕ್ಟಾಗಿ ಕೂಡಿಸ್ಬೇಕು. ಕರೆಕ್ಟ್ ಕೂಡಿಸ್ರೆ ಕೂಡ್ತಿಲ್ಲ ಅಂದ್ರೆ ಕೂಡೋದು ಇದೆ ಈ ಥರ ಕರೆಕ್ಟಾಗಿ. ಇದು ಆಟೋಮೆಟಿಕ್ ಚಾರ್ಜಿಂಗ್ ಆಗ್ತದೆ. ಸೊ ಜಸ್ಟ್ ಈ ಥರ ಇದು ಮತ್ತು ಈಗ ಕ್ಲೋಸ್ ಮಾಡಿದೆ ಅಂದ್ರೆ ಮುಗಿದು ಆಟೋಮೆಟಿಕ್ ಇದು ಆಗ್ತದೆ. ಸೊ ನಿಮ್ಮ ಇದ್ರದ್ದು ಬಗ್ಗೆ ಚಾರ್ಜಿಂಗ್ ಇತ್ತು, ಚಾರ್ಜಿಂಗ್ ಇರಲಿಲ್ಲ ಅಂತಂದ್ರೆ ಈ ಥರ ಇದು ಪ್ರೆಸ್ ಮಾಡಿ ಇದು ತೆಗೆದ್ರೆ ಅಂತಂದ್ರೆ ಇದು ಚಾರ್ಜಿಂಗ್ ಬಗ್ಗೆ ಗೊತ್ತಾಗ್ತದೆ ನೋಡಿ. ಆ್ಯಕ್ಚುಲಿ 4 ಕಡ್ಡಿ ಅದ. ಈ ಮೊಬೈಲ್ ಚಾರ್ಜಿಂಗ್ ಇರಲಿ 1, 2 ಈ ಥರ ತೋರಿಸ್ತದೆ. ಚಾರ್ಜಿಂಗ್ ಇದ್ದಾಗ ಇದು ಫುಲ್ ಮೂವ್ ಆಗ್ತಿರ್ತದೆ, ಎಷ್ಟು ಕಡ್ಡಿ ಅಂತ ತೋರಿಸ್ತದೆ ಇದು. ಈಗ 2 ಕಡ್ಡಿ ಚಾರ್ಜಿಂಗ್ ಇತ್ತು, ಇದು 2 ಮೂವ್ ಆಗ್ತದೆ. ಈಗ ಪವರ್ ಬ್ಯಾಂಕ್ ಸಿಸ್ಟಮ್ ಸೇಮ್ ಇದು. ನನಗೆ ಈಗ ಇದಿಷ್ಟು ಸೆಟಪ್ ರೆಡಿ ಮಾಡ್ಲಿಕ್ಕೆಲ್ಲ ಅರೌಂಡ್ ಒಂದು 65,000 ಕಾಸ್ಟ್ ಆಗಿದೆ ಇದ್ರದ್ದು. ಎಕ್ಸೆಸರೀಸ್ ಇಲ್ಲಾಂದ್ರೆ ಇಷ್ಟು ಕಾಸ್ಟ್ ಆಗಿದೆ. ಎಕ್ಸೆಸರೀಸ್ ಅದು ಹಿಡ್ಕೊಂಡು ಫುಲ್ ತಗೋಬೇಕಂದ್ರೆ 75,000 ತನಕ ಬೇಕಿದೆ ಫುಲ್ಲಾಗಿ. ಆದಷ್ಟಿಲ್ಲ ಎಲ್ಲರಿಗೂ ಗೊತ್ತಾಗದೆ ಅನ್ಕೋತೀನಿ ಇದ್ರ ಬಗ್ಗೆ. ಗೋಪ್ರೋಗ ಈ DJ ಕಂಪೇರ್ ಮಾಡಿದ್ರಲ್ಲ ಬೆಸ್ಟ್ ಇದು ಅಂತೀನಿ. ಯಾಕಂದರೆ ಇದು ನಿಮಗೆ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ಕೊಡ್ತೀನಿ. ಇದು ಹೆಲ್ಮೆಟಿಗೆ ಯಾವ ಥರ ಅಮೌಂಟ್ ಮಾಡಬೇಕು, ಸೊ ಇದ್ರ ವಿಡಿಯೋ ಕ್ವಾಲಿಟಿ ಯಾವ ಥರ ಅದ, ಗೋಪ್ರೋದ ಕ್ವಾಲಿಟಿ ಯಾವ ಥರ ನಿಮಗೆ ತೋರಿಸ್ತೀನಿ ಅಂತ. ಯಾಕಂದ್ರೆ ಲದಾಖ್ ಹೋದಾಗ ಇದ್ರದ್ದು ವಿಡಿಯೋ ಕ್ವಾಲಿಟಿ ಸಹ ಗೋಪ್ರೋದು. ಸೊ ಇದಕ್ಕೆ ಕಂಪೇರ್ ಮಾಡಿ ನೋಡೋಣ ಅಂತೇಳಿ. ನೆಕ್ಸ್ಟ್ ಯಾವ ಥರ ಹೆಲ್ಮೆಟಿಗೆ ಮೌಂಟ್ ಮಾಡಬೇಕು, ಮೈಕ್ ಯಾವ ಥರ ಇದು DJ ಮೈಕ್ ಯಾವ ಥರ ಹೆಲ್ಮೆಟಿಗೆ ಮೌಂಟ್ ಮಾಡ್ಬೇಕು ಅಂತೇಳಿ ನಿಮಗೆ ಇದ್ರ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋನಾಗ. ಸೊ ಎಲ್ಲರೂ ಹೇಳ್ತಾನೆ ಇದು ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ವಿಡಿಯೋ ಎಲ್ಲ ಸೊ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಯಾರು ಮೋಟೋ ಬ್ಲಾಗ್ ಮಾಡ್ಬೇಕಂತಾರೆ ಅವರಿಗೆ ಇದು ಕ್ಯಾಮ್ರಾ ಭಾಳ ಬೆಸ್ಟ್ ಅಂತೀನಿ. ಆ್ಯಂಡ್ ಬ್ಲಾಗಿಂಗ್ ಮಾಡೋಕ್ಕೂ ಇಲ್ಲ, ಇದು ಭಾಳ ಬೆಸ್ಟ್ ಅದ. ಸೊ ವೈರ್ಲೆಸ್ ಐತಿ, ಏನು ವಯರ್ ತೊಗೋಬೇಕು ಅದು ಅಂತ ಹಿಂಗೆ ಕಿರಿಕಿರಿ ಇಲ್ಲ. ಬಟ್ ಅದೇ ಸ್ವಲ್ಪ ಕಾಸ್ಟ್ಲಿ ಬೀಳ್ತದೆ. ಸೊ ಅಂದ್ರೂ ಬೆಸ್ಟ್ ಕ್ಯಾಮ್ರಾ. ನಮಗೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.